ಹಲೋ ಗೈಸ್, ವೆರಿ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗೇಂದ್ರ ಎಂಟರ್ಟೈನರ್. ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ, ಸೊ ಡೈರೆಕ್ಟ್ ವಿಷಯಕ್ಕೆ ಬರ್ತಾಯಿದ್ದೀನಿ. ಏನಂದರೆ ನಾನು ಹಾಕಿದ್ದೀನಿ ಟೈಟಲ್ ಡಿ ಬಾಸ್ ಸರ್ ಫ್ಯಾನ್ಸ್ ಆ್ಯಂಡ್ ರಮ್ಯಾ ಅಂತ. ಏನಕ್ಕೆ ಈ ಥರ ಹಾಕಿದ್ದೀನಿ ಅಂದರೆ, ಸೊ ಈ ವಾರ ಏನಕ್ಕೆ ಬಂತು ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ವಿಡಿಯೋ ನೋಡಿ ಎಲ್ಲ ನಮ್ಮ ಡಿ ಬಾಸ್ ಸರ್ ಅಭಿಮಾನಿಗಳು ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಡಿ ಬಾಸ್ ಸರ್ ಬಗ್ಗೆ ವೀಡಿಯೋಗಳು ಮಾಡ್ತಾಯಿರ್ತೀನಿ. ಸೊ ಫಸ್ಟ್ ಆಫ್ ಆಲ್ ಈ ವಾರ್ನಿಂಗ್ ವಾರ ಆಗಿದೆ. ಸ್ಟಾರ್ ವಾರು ರಮ್ಯಾ ಅವರಿಂದ ವಾರ್ನಿಂಗ್ಗಳು ಬಂದಿದ್ದು. ಏನಕ್ಕೆ ಅಂತಂದರೆ, ಸೋಷಿಯಲ್ ಮೀಡ್ಯಾದಲ್ಲಿ ಇವರೇನೋ ಬಾಸ್ತು 24 ಇದಾಗುತ್ತಲ್ಲ, ಆರ್ಡರ್ ಕಾಪಿ ಕೊಡ್ತಾರಲ್ಲ ಕೋರ್ಟ್ದು, ಸುಪ್ರೀಂ ಕೋರ್ಟು, ಅದನ್ನು ತೆಗೆದಿರು ಸೋಷಿಯಲ್ ಮೀಡ್ಯಾಗೆ ಹಾಕ್ತಾರೆ. ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗುತ್ತದೆ ಏನು ಇವರು ಹೆಂಗೆ ಹೇಳ್ಬಿಟ್ಟವ್ರೆ, ಅನ್ಯಾಯ ಆಗೈತೆ ಅಂತ ಹೆಂಗೆ ಹೇಳ್ಬಿಟ್ಟವ್ರೆ? ಅಥವಾ ಇವರೇ ಹೋಗಿ ನಾನು ನಿಂತ್ಕೊಂಡು ಮಾಡಿಸ್ಬಿಟ್ಟವ್ರ ಕೊಲೆ? ಹೇಳಿ, ನ್ಯಾಯ ಸಿಗುತ್ತೆ. ಕಾಮನ್ ಪೀಪಲ್ ಅಲ್ಲಿಗೆ ಇವ್ರಿಗೆ ಕೋರ್ಟಲ್ಲಿ ಇದಿಲ್ವಾ, ನಂಬಿಕೆ ಇಲ್ಲ. ಕಾಮನ್ ಪೀಪಲ್ಸಿಗೆ ಮಾತ್ರ ನ್ಯಾಯ ಸಿಗೋಲ್ಲ, ದೊಡ್ಡವ್ರಿಗೆ ನ್ಯಾಯ ಸಿಕ್ಬಿಡುತ್ತೆ. ಹಂಗಾರೆ ಕೋರ್ಟು ಸುಮ್ಮನೆ ಇರುತ್ತಾ? ಜಡ್ಜ್ಗಳು ಸುಮ್ಮನವರ, ಲಾಯರ್ಗಳು, ಅದು ಲಾಯರ್ಗೆ ಜಡ್ಜ್ಗೆ ಮಾನ್ಯ. ಸುಪ್ರೀಂ ಕೋರ್ಟು ಜಡ್ಜ್ ಏನಿದ್ದಾರೆ ಸರ್ರು, ಅವರು ಲಾಯರ್ ಸರ್ಸು ಏನಿದ್ದಾರೆ, ನಾವು ಅವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡ್ತೀವಿ. ಯಾಕೆಂದ್ರೆ ನಾನು ಒಪ್ಪಟ್ಟ ಡಿ ಬಾಸ್ ಸರ್ ಅಭಿಮಾನಿ, ನಾಗೇಂದ್ರ ಅಂತ, ಚಾಮರಾಜನಗರ ಡಿಸ್ಟಿಕ್ಕಿಂದ. ಸೊ ಓಕೆನಾ, ನನ್ನ ಹೆಸರು ಎಲ್ಲನೂ ಹೇಳ್ತಾಯಿದ್ದೀನಿ. ಯಾಕೆಂದರೆ ಗೊತ್ತಾಗಬೇಕು. ನಾನು 6 ಇಯರ್ಸ್ ಇದ್ದಾಗ ನಾನು ಡಿ ಬಾಸ್ ಫ್ಯಾನ್. ಸುಂಟ್ರಗಾಳಿ ಮೂವಿ ಅದೇ ಫಸ್ಟು ನಾನು ಮೂವಿ ನೋಡಿದ್ದು. ಬಟ್ ಅವಾಗ ನಮಗೆ 6 ಇಯರ್ಸು, ನಾನು ಅವಾಗಿಂದನೂ ಡಿ ಬಾಸ್ ಫ್ಯಾನು. ಈಗ 23 ಇಯರ್ಸ್, ನನಗೆ 10 ಇಯರ್ಸಿಂದ ನಾನು ಡಿ ಬಾಸ್ ಫ್ಯಾನು, 12 ವರ್ಷದಿಂದ. ಏನಕ್ಕೆ ಅಂದರೆ, ಇವ್ರು ಏನಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಬೇಕು? ಇವ್ರು ಹಾಕೋದ್ರಿಂದ ನಮಗೂ ಕೋಪ ಬರುತ್ತೆ, ನಾವು ಮಾತಾಡ್ತೀವಿ. ಹಂಗಾರೆ ಇವ್ರು ಹಾಕಿದ್ರು ಅಂತ ನಾವು ಸುಮ್ಮನೆ ಬಿಡಬೇಕು. ಬಿಡಪ್ಪ, ಏನೋ ರಮ್ಯಾ ಅವ್ರು ಹಾಕ್ತಾವ್ರಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ರೆ ಅದು ಒಳ್ಳೆಯದು. ಏನು ಮೆಸೇಜ್ ಮಾಡಿಬಿಟ್ರೆ ಕೆಟ್ಟದು. ಓಕೆನಾ? ಇವ್ರಿಗೆ ಹೆಂಗೆ ಮಹಿಳೆ ಸಂಘ ಎಲ್ಲ ಬರ್ತಾಯಿದೆ ಈಗ ಕಂಪ್ಲೇಂಟ್ ಕೊಡೋಕ್ಕೆ, ಹಂಗೆ ನಾವು ಕೊಡ್ಬೋದಲ್ಲ. ನಮ್ಗೆ ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಆಲ್ರೆಡಿ ನಮ್ಮ ಅತ್ತಿಗೆ ಮಾಡ್ತಾಯಿದ್ದಾರೆ. ಅದು ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಏನಿದ್ದಾರೆ ಅವ್ರು ಮಾಡ್ತಾಯಿದ್ದಾರೆ. ಇವ್ರು ನ್ಯಾಯ ತೀರ್ಮಾನ ಮಾಡೋಕ್ಕೆ ಇವ್ರು ಯಾರು? ಎಲ್ಲ ಯಾವಾಗ ನೋಡಿ, ಹೋದ ವರ್ಷವೂ ಅಷ್ಟೇ, ಫಸ್ಟು ಸ್ಟಾರ್ಟಿಂಗ್ ಆಗಿದ್ದಾಗಲೂ ಜೂನು ಹೋದ್ಸಲಿ ಆಗಿತ್ತಲ್ಲ ಕೇಸು, ನಮ್ಮ ಬಾಸ್ ಅವರು ಇದು ಆಗಿದ್ದಾರಲ್ಲ, ಆವಾಗ ಇವರೇ ಮಾಡಿದ್ದು. ರಮ್ಯಾ ಅವರೇ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಇವ್ರಿಗೆ ಯಾಕೆ? ಈಗ ಎಲ್ಲ ಸ್ಟಾರ್ಸು ಮಾತಾಡಿದ್ದಾರೆ, ಇಲ್ಲ ಅಂತಲ್ಲ. ಹಂಗಾಗಿ ಸುಮ್ಮನಿರ್ಬೇಕಲ್ಲ ಅಷ್ಟೇ, ಅದಕ್ಕೋಸ್ಕರ ಹೇಳ್ತಿರೋದು ಅಷ್ಟೇ. ಬಟ್ ಇದು ಯಾರಿಂದ ಸ್ಟಾರ್ಟ್ ಆಗುತ್ತೋ ಅವರು ಇದು ನಿಲ್ಲಿಸ್ಬೇಕು ಹೊರತು ಬೇರೆಯವ್ರು ನಿಲ್ಸೋಕ್ಕಾಗಲ್ಲ. ನೀವು ಸೋಷಿಯಲ್ ಮೀಡಿಯಾ ಇದೆ ಅಂದ್ಬಿಟ್ಟು ನೀವು ಹಾಕ್ತೀರ, ಅದಕ್ಕೆ ನಮ್ಮ ಡಿ ಬಾಸ್ ಸರ್ ಫ್ಯಾನ್ಸು ಹಾಕ್ತಾರೆ. ಅವ್ರ ಫ್ಯಾನ್ಸ್ನ ನಿಮಗೆ ಹೆಂಗಿದೆ ಫ್ಯಾನ್ ಬೇಸು, ಹಂಗೆ ನಮ್ಮ ಡಿ ಬಾಸ್ ಸರ್ಗೂ ಅದರಷ್ಟು ಪಟ್ಟಷ್ಟಿದೆ. ನಮ್ಮ ಡಿ ಬಾಸ್ ಸರ್ಗೆ ಅದರ 10 ಪಟ್ಟಷ್ಟಿದೆ. ಯಾಕೆಂದರೆ ಅವ್ರು ಕಷ್ಟಪಟ್ಟಿರೋ ಇದೆಲ್ಲ ನಮಗೆ ಗೊತ್ತು, ಅವ್ರ ವ್ಯಕ್ತಿತ್ವ, ಅವ್ರು ಕಷ್ಟಪಟ್ಟಿರೋದು. ಸೊ ನಾನು ಈಗಲೇ ಅಲ್ಲ, ಮುಂದಿನ ಜನ್ಮ ಅಂತ ಏನಿದ್ರು ನಾನು ಡಿ ಬಾಸ್ ಫ್ಯಾನಾಗೆ ಹುಟ್ಟಬೇಕು. ಹಿಂದೇನೂ ಡಿ ಬಾಸ್ ಫ್ಯಾನ್, ಈಗಲೂ ಡಿ ಬಾಸ್ ಫ್ಯಾನ್, ನಾನು ಸತ್ರು ಡಿ ಬಾಸ್ ಫ್ಯಾನ್. ಜೈ ಡಿ ಬಾಸ್. ರಮ್ಯಾ ಅವರೇ, ಇದು ನಿಮಗೆ ಎಚ್ಚರಿಕೆಯಲ್ಲಿ. ಆಮೇಲೆ ಇದು ಪ್ರಥಮ್ ಅವರು ಏನೋ ಅವ್ರದ್ದು ಹೇಳೋದೇ ಬೇಡ ಬಿಡಿ. ಅವ್ರಿಗೆ ಏನೋ ಸಿನಿಮಾ ಇದಾಯ್ತಲ್ಲ ಪ್ರಮೋಷನ್, ಅದಕ್ಕೆ ಡಿ ಬಾಸ್ ಸರ್ ಹೆಸ್ರು ಎತ್ಕೊಂಬಂದವ್ರೆ. ಇನ್ನು ಲಾಯರ್ ಜಗದೀಶ್ ಅವ್ರನ್ನ ಕೇಳಲೇಬೇಡ, ತಲೆಕೆಟ್ಟು ನನ್ನ ಮಗ ಅವನು, ಕೇಳಲೇಬೇಡ, ಅವ್ರನ್ನೆಲ್ಲ ಕೇಳಲೇಬಾರ್ದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನಿಮ್ಮಿಂದ ಒಟ್ಟು ಈ ವಾರ ಶುರುವಾಗಿದ್ದು. ನಮ್ಮ ಡಿ ಬಾಸ್ ಸರ್ ಫ್ಯಾನ್ಸ್ ಯಾರು ತಂಟೆಗೆ ಹೋಗೋಲ್ಲ, ತಂಟೆಗೆ ಬಂದವ್ರನ್ನ ಬಿಡೋಲ್ಲ. ಓಕೆನಾ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟಕ್ಕೆ ವೀಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಡಿ ಬಾಸ್.